ಇಲ್ಲೊಂದು ಕೊಡ ಮೈಕ್ ಕೊಡ್ರಿ ನಂದು ಇನ್ನೊಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಾಮಾನ್ಯ ಅಲ್ಲ, ಭೀಮರಾವ್ ಅಂಬೇಡ್ಕರ್ಗೆ ಸಮನಾರಲ್ಲ. ಮತ್ತೊಂದು ಸೈಡಿ ಬಾಣ ನಾವು ಬಾಧಿಕರು ಇಲ್ಲ ಬಳ್ಳೇರಿ ನಮ್ಮ ಒಳ ಕಾರೋಬಾರ ಅಪೇಕ್ಷೆ ಮೇರೆಗೆ ಬಾಧಿಕರು ನಾವು ಬಾಧಿಕರು. सारी गंदी गई सोरी सुल्ता ಯಾರು ಹೇಳ್ರಿ ನೀವು ಹೇಳಿದೆ ಅಂಬೇಡ್ಕರ್ ನಮ್ಮ ಶಿಕ್ಷಣ ಮೀಸಲಾತಿ ಹೋರಾಟದ ಎಲ್ಲ ನನ್ನ ಗೌರವಾನ್ವಿತ ಬಂಧುಗಳೇ, ತಮ್ಮೆಲ್ಲರಿಗೂ ಜೈ. ನಾನು ಮಾತನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದೆರಡು ಮನವಿಗಳನ್ನ ಮಾಡ್ತೀನಿ, ದಯವಿಟ್ಟು ನೆರವೇರಿಸಿಕೊಳ್ಬೇಕು. ಒಂದು, ಬಹಳಷ್ಟು ಶ್ರಮದಿಂದ ಕಳೆದ 2 ತಿಂಗಳಿಂದ ಪಾದಯಾತ್ರೆ ಅನಿರ್ದಿಷ್ಟಾವಧಿ ಧರಣಿ ನಂತರ ಈ ರಥಯಾತ್ರೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಮನೆ ಮಠ ಬಿಟ್ಟು ಬರ್ತಾ ಇರೋದು ಒಳ ಮೀಸಲಾತಿ ವಿಚಾರ ಸಂಬಂಧಪಟ್ಟಂತೆ. ಆ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡುವಾಗ ದಯಮಾಡಿ ವೇದಿಕೆಯಲ್ಲಿ ಇರೋರಾಗಿ ಅಥವಾ ಮುಂದೆ ಇರೋರಾಗಿ ನಿಮ್ಮ ಫೋನ್ಗಳನ್ನ ಸೈಲೆಂಟ್ ಮಾಡಿ ಜೇಬಲ್ ಇಟ್ಕೊಂಡ್ರೆ ನಮಗೆ ಒಂದಷ್ಟು ಸಂತೋಷ ಆಗ್ತದೆ. ಒಂದು ಅರ್ಧ ಗಂಟೆ ಫೋನ್ ಸೈಲೆಂಟ್ ಆಗಿಟ್ರೆ ಅಥವಾ ಯಾವ ಫೋನ್ ರಿಸೀವ್ ಮಾಡಿದ್ರೆ ಖಂಡಿತವಾಗ್ಲೂ ಪ್ರಳಯ ಅಂತ ಖಂಡಿತವಾಗ್ಲೂ ಆಗೋದಿಲ್ಲ. ನಿಮ್ಮ ಒಂದು ಫೋನು ನಮ್ಮ ಇಷ್ಟೂ ಜನನ ಡಿಸ್ಟರ್ಬ್ ಮಾಡ್ತದೆ. ದಯವಿಟ್ಟು ನೆರವೇರಿಸಿಕೊಡ್ಬೇಕು. ಮತ್ತೆ ಪರಸ್ಪರ ನೀವು ಮಾತಾಡೋದನ್ನ ಸ್ಟಾಪ್ ಮಾಡಬೇಕು. ನಾನು ಹೇಳ್ತಾನೆ ಇದ್ದೀನಿ, ಅಲ್ಲಿ ಮಾತಾಡ್ತಾನೆ ಇದ್ರೆ ಮಾತಾಡ್ಬಾರ್ದು, ಸೈಲೆಂಟ್ ಆಗಿರ್ಬೇಕು. ಕೇಳಿಸ್ಕೊಳ್ಳಿ, ಅಥವಾ ನೀವು ಮಾತಾಡಿ ನಾನು ಕೇಳಿಸ್ತೀನಿ ಅಂತ. ನೀವು ಒಬ್ಬರು ಮಾತಾಡೋದ್ರಿಂದ ಇಷ್ಟೂ ಜನರಿಗೆ ಡಿಸ್ಟರ್ಬ್ ಆಗ್ತದೆ. ಯಾರು ಮಾತಾಡಬೇಡಿ, ಸೈಲೆಂಟ್ ಆಗಿದೆ. ಇನ್ನು ಪರಸ್ಪರ ಅಲ್ಲಿ ಪಕ್ಕ ಮಾತಾಡೋದು ಕೂಡ ದಯವಿಟ್ಟು ನಿಲ್ಲಿಸಿ. ಇದು ತಾವೆಲ್ಲರೂ ಹೇಳಿದಾಗೆ ನನ್ನೊಬ್ಬರ ಶ್ರಮದಿಂದ ಬಂದಿರುವಂತಹ ಹೋರಾಟದ ರಥ ಅಲ್ಲ. ನನ್ನ ಜೊತೆಯಲ್ಲಿ ನನ್ನಂತೆ ಮನೆ ಮಠ ಎಲ್ಲ ಬಿಟ್ಟು ಕೆಲಸ ಕಾರ್ಯಗಳನ್ನು ಬಿಟ್ಟು ನನ್ನ ಜೊತೆಲಿ ಬಂದಿರುವಂತಹ ಎಲ್ಲ ನನ್ನ ಭೀಮ ಸೈನಿಕರ ಶ್ರಮದ ಫಲ ಈ ಹೋರಾಟ. ಈ ಹೋರಾಟಕ್ಕೆ ಈಗಾಗಲೇ 2 ಗೆಲುವುಗಳು ದಕ್ಕಿದವೆ. ಒಂದು, ಹೊಸ ನೇಮಕಾತಿಗಳನ್ನು ಮಾಡಲ್ಲ ಅಂತ ಸರ್ಕಾರ ಸ್ಟಾಪ್ ಮಾಡಿದೆ. ಮತ್ತೊಂದು, ಬ್ಯಾಕ್ಲಾಗ್ಗಳನ್ನ
ತುಂಬುವುದಿಲ್ಲ ಅನ್ನುವಂತಹ ಒಂದು ನಿರ್ಧಾರ ಬಂದು ತಡೆ ಹಿಡಿದಿದೆ. ಅದು ನಮ್ಮ ಹೋರಾಟ. ಮತ್ತೆ ಆ ಹೋರಾಟದ ಗೆಲ್ಲುವ ಸುಖ ಸುಮ್ಮನೆ ಸಿಗಲಿಲ್ಲ, ಕೇವಲ ನಾವು ಕೇಳಿದ ಕೂಡಲೇ ಸಿಗಲಿಲ್ಲ. ಅದಕ್ಕಾಗಿ ನಮ್ಮ ಮೈಯಿಂದ ರಕ್ತ ಹರಿಸಿದ್ದೀವಿ. ರಕ್ತದಾನ ಮಾಡಿ ಈ ಸರ್ಕಾರಕ್ಕೆ ನಿಮಗೆ ಎಷ್ಟು ರಕ್ತ ಕುಡಿಯೋದಕ್ಕೆ ಸಾಧ್ಯ ಇದೆ ಕುಡಿದ್ಬಿಡಿ ನೋಡೋಣ, ನೀವು ರಕ್ತ ಪಿಶಾಚಿ ಕರೆದವರು ನೀವು ಅಂತೇಳಿ ನಾವೆಲ್ಲರೂ ನಮ್ಮ ಮೈಯಿಂದ ರಕ್ತ ಕೊಟ್ಟು ಆ ಹಕ್ಕಿಂದ ಪಡೆದಿರುವಂತದ್ದು. ಮೈ ಮೇಲೆ ಬಾಸುಂಡೆ ಬರುವ ರೀತಿಯಲ್ಲಿ ನಮ್ಮನ್ನು ನಾವೇ ಹೊಡ್ಕೊಂಡು ಈ ಸರ್ಕಾರವನ್ನ ಎಚ್ಚರಿಸಿರುವಂತದ್ದು. ಅರೆಗತ್ತೆಯಾಗಿ ಮೆರವಣಿಗೆ ಹೋಗಿರುವಂತದ್ದು, ಪಂಜಿನ ಮೆರವಣಿಗೆ, ಪರಕೆ ಜಾತ, ಒಂದಲ್ಲ ಎರಡಲ್ಲ 16 ವಿಧದ ಕಠಿಣವಾದಂತಹ ಹೋರಾಟಗಳ ಮೂಲಕ ಈ 2 ಗೆಲುವುಗಳನ್ನು ದಕ್ಕಿಸಿಕೊಂಡಿರುವಂತದ್ದು. ಇವತ್ತು ಕ್ಯಾಬಿನೆಟ್ ಚರ್ಚೆ ನಡೀತಾ ಇದೆ. ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ಇನ್ನೊಂದು ಆಗ್ರಹ ಇದೆ. ಆಟೋದವ್ರಿಗೆ ಕೆಲಸ ಗೊತ್ತಾಗ್ತಲ್ಲ ನಮಗೆ, ನೀವು ಅಲ್ಲಿ ಕೆಲಸದ ಇಲ್ಲಿ ಕೇಳಿಸ್ಕೊಳ್ಳಿ, ನೈಕೆ ಬೇಡ, ಹಂಗೆ ಮಾತಾಡೋದು. ಇವತ್ತು ಇನ್ನೊಂದು ಮುಖ್ಯವಾದಂತಹ ಒಂದು ಹೋರಾಟ, ನಮ್ಮ ಆಗ್ರಹ ಇದೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಬಡ್ತಿ ನೇಮಕಾತಿಗಳನ್ನ ತಡೆಯುವಂತಹ ಆದೇಶವನ್ನ ಈ ಸರ್ಕಾರ ಮಾಡಬೇಕು, ಇಲ್ಲದಿದ್ರೆ ಈ ಸರ್ಕಾರದ ಹಣವನ್ನ ಎತ್ತುತ್ತೀವಿ ಅಂತ. ಇದು ಎಚ್ಚರಿಕೆ ಈ ಸರ್ಕಾರಕ್ಕೆ ಕೊಡ್ತಾನೆ ಬರ್ತಾ ಇದ್ದೀವಿ. ಆದ್ರೆ ಈ ಎಮ್ಮೆ ಚರ್ಮದ ಸರ್ಕಾರ ಇಲ್ಲಿವರೆಗೂ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಮುಖ್ಯವಾಗಿ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಮಾತಾಡಬೇಕಾಗಿರುವಂತಹ KH ಮುನಿಯಪ್ಪ ಮತ್ತು RB ತಿಮ್ಮಾಪುರ್ ಈ ಬಗ್ಗೆ ಉಸಿರು ಬಿಡ್ತಾ ಇಲ್ಲ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಬಹುಶಃ ಈ ಮಾದಿಗ ಸಮುದಾಯದ ಹೆಸರನ್ನು ಹೇಳಿಕೊಂಡು ಅಧಿಕಾರವನ್ನ ಏನು ಉಣ್ತಾ ಇದ್ದೀರಲ್ಲ, ಅದು ಮೈಗತ್ತಬೇಕು ಅನ್ನೋದಾದ್ರೆ ನೀವು ಇವತ್ತು ಕ್ಯಾಬಿನೆಟ್ನಲ್ಲಿ ಬಡ್ತಿಯನ್ನು ತಡೆಯುವಂತಹ ಆದೇಶವನ್ನ ನೀವು ಪಟ್ಟಿಯದಾದ್ರೂ ತರಬೇಕು. ಇಲ್ಲ ಅಂತಂದ್ರೆ ನೀವು, ನಾನು HC ಮಾದೇವಪ್ಪನಿಗೆ ಹೇಳಿದೆ ಈ ಮಾತನ್ನ, ಮಾದಿಗರ ಅವಕಾಶಗಳನ್ನ ಕದಿತಾ ಇರೋ ಕಾರಣಕ್ಕೆ ಮಾದಿಗರ ಮನೆಹಾಳ HC ಮಾದೇವಪ್ಪ ಅನ್ನೋ ಮಾತನ್ನು ಉಪಯೋಗಿಸಿದ್ದೆ. ಆ ಮಾದಿಗರ ಮನೆಹಾಳರ ಪಟ್ಟವನ್ನ KH ಮುನಿಯಪ್ಪ ಮತ್ತು RB ತಿಮ್ಮಾಪುರ್ ಕೂಡ ಇವತ್ತು ಒತ್ಕೋಬೇಕಾಗ್ತದೆ. ಬಡ್ತಿಯನ್ನು ತಡೆದೇ ಹೋದ್ರೆ, ಬಡ್ತಿಯನ್ನು ತಡೆದ್ರೆ ಗೌರವಿಸ್ತೀವಿ. ಬಡ್ತಿಯನ್ನು ತಡೆದೇ ಹೋದ್ರೆ ಮತ್ತೆ ಎಲ್ಲ ಬೆಳ್ತೇವೆ, ಬಡ್ತಿ ನೇಮಕಾತಿಗಳು ತುಂಬೋಯ್ತು ಅಂತಂದ್ರೆ ಈ KH ಮುನಿಯಪ್ಪ ಮತ್ತು RB ತಿಮ್ಮಾಪುರ್ ಕೂಡ ಮಾದಿಗರ ಮನೆಹಾಳರೇ ಆಗ್ತಾರೆ. ಇವರಿಂದಾಗಿ ಈ ಸಮುದಾಯ ಇವತ್ತು ಇಂಥ ಆದೇಶ ಏನಾದ್ರು ಸಾಕಾರ ಆಗದೆ ಹೋದ್ರೆ, ಅದಕ್ಕೆ ನಾನು ನೇರ ಆರೋಪ, ನಾನು ನೇರವಾಗಿ ಮಾತಾಡ್ತೀನಿ ಅಂತ ನಿಮಗೂ ಗೊತ್ತು, ಏನು ಮುಚ್ಚುಮರ ಇಲ್ಲ. ಒಳ ಮೀಸಲಾತಿ ಹೋರಾಟಗಾರರು ಅಂತ ಹೇಳ್ಕೊಂಡಿರುವಂತ ನನ್ನ ಸಮುದಾಯದ ಹೋರಾಟಗಾರರೇ ಅದಕ್ಕೆ ಕಾರಣಕರ್ತರಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಸಮೀಕ್ಷೆ ಏನ್ ಬರ್ತಾ ಇದೆ, ಆ ಸಮೀಕ್ಷೆ ಬಗ್ಗೆ ಜಾಗೃತಿ ಮೂಡಿಸೋದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಹೊರತು ಬಡ್ತಿಗಳೆಲ್ಲ ತುಂಬೋದ ಮೇಲೆ ಆ ಒಳ ಮೀಸಲಾತಿ ಜಾರಿ ಆದ್ರೂ ಕೂಡ ನಮ್ಗೆ ಸಿಗೋದು ಕೇವಲ ಚಿಪ್ಪು ಅನ್ನೋದ್ರ ಬಗ್ಗೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ, ಸರ್ಕಾರವನ್ನು ಒತ್ತಾಯಿಸ್ತಾ ಇಲ್ಲ. ಇದು ನಮ್ಮ ಆಗ್ರಹಕ್ಕೆ ಕಾರಣ. ಈ ಕೂಡಲೇ ಈ ಸರ್ಕಾರ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಬಡ್ತಿ ನೇಮಕಾತಿ ಆದೇಶವನ್ನು ರದ್ದು ಮಾಡುತ್ತೆ ಅಂತ ನಂಬಿಕೊಂಡು ಇವತ್ತು ಸಂಜೆವರೆಗೂ ತಾಳ್ಮೆಯಿಂದ ಕಾಯ್ತೀವಿ. ಒಂದು ವೇಳೆ ಇವತ್ತಿನ ಸಂಜೆಯ ಒಳಗೆ ಬಡ್ತಿ ನೇಮಕಾತಿ ಆದೇಶ ಬರದೇ ಹೋದ್ರೆ ಈ ಸರ್ಕಾರದ ವಿರುದ್ಧ ಮತ್ತಷ್ಟು ಉಗ್ರವಾದ ಹೋರಾಟಗಳನ್ನ ನಾವು ಹಮ್ಮಿಕೊಳ್ತೀವಿ. ಆ ಸಂದರ್ಭದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ಇರ್ತೀವಿ ಅಂತ ನಂಬಿರ್ತೀವಿ. ನೀವು ನಂಬಿರ್ತೀವಿ ಅಂತಂದ್ರೆ ಜೋರಾಗಿ ಹೌದು ಹೋಗಿ. ಮತ್ತೆ ನಾನು ಈ ವೇದಿಕೆ ಮೂಲಕ ನಮ್ಮ ಗೌರವಾನ್ವಿತ ಛಲವಾದಿ ಸಮುದಾಯದ ಮಾಜಿ IAS ಅಧಿಕಾರಿ ಸಿದ್ದಯ್ಯನವರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಅವರು ಇತ್ತೀಚೆಗೆ ಒಂದು ವಿಡಿಯೋವನ್ನು ಮಾಡಿ ಛಲವಾದಿ ಸಮುದಾಯಕ್ಕೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ರು. ಅದು ನನಗೆ ಬಹಳ ಸಂತೋಷದ ವಿಚಾರ. ಛಲವಾದಿಗಳನ್ನು ಕೂಡ ಛಲವಾದಿಗಳಂತ ಬಳಸಿ, ವಲಯ ಅಂತ ಬಳಸಿ ಎನ್ನುವಂತಹ ಒಂದು ಕ್ಯಾಂಪ್ ಅನ್ನು ಮಾಡಿ ಸುಮಾರು 300-400 ಜನ ಯುವಕರಿಗೆ ತರಬೇತಿಯನ್ನು ಕೊಟ್ಟು ಅವರೆಲ್ಲರೂ ಹಳ್ಳಿಗೆ ಕಳಿಸಿ ಸಮೀಕ್ಷೆಯಲ್ಲಿ ಛಲವಾದಿ ವಲಯ ಅಂತ ಬಳಸಿ ಎನ್ನುವಂತಹ ಒಂದು ಜಾಗೃತಿ ಕಾರ್ಯಕ್ರಮ ನಂಬಿಕೊಂಡು ನಾನು ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ. ತುಂಬಾ ಗೌರವ ಅನ್ನೋದು ಸ್ವಾಗತ ಅವರ ಕಾರ್ಯಕ್ಕೆ. ಆದ್ರೆ ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಆಡ್ತಾರೆ. ಆ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇದೆ. ಕ್ರಿಶ್ಚಿಯಾನಿಟಿ ಧರ್ಮವನ್ನ ಅನುಸರಿಸುವಂತಹ ಮಾದಿಗ ಸಮುದಾಯದವರಿಗೆ ಒಳ ಮೀಸಲಾತಿ ಪ್ರಮಾಣವನ್ನ ಕೊಡಬಾರದು. ಮತ್ತೆ ಆ ಸಮೀಕ್ಷೆದಾರರು ಬಂದಾಗ ನೀವು ಛಲವಾದಿ ಹುಡುಗರು ಅವರ ಜೊತೆಯಲ್ಲಿ ಹೋಗಿ ಯಾರ ಮನೆಯಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ಆಚರಣೆ ಮಾಡ್ತಾ ಇರ್ತಾರೆ ಅವರನ್ನ ಪತ್ತೆ ಹಚ್ಚಿ ಅವರು ಮಾದಿಗರು ಅಂತ ಬಳಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಇವರು ನಿಜವಾಗ್ಲೂ IAS ಓದಿ ಅಧಿಕಾರವನ್ನ ಮಾಡಿ ಇಷ್ಟು ದಡ್ಡತನದಲ್ಲಿ ಮಾತಾಡ್ತಾರ ಅನ್ನುವಂಥದ್ದು ನನ್ನ ಅನುಮಾನ. ಭಾರತದ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಅವರವರದೇ ಆದಂತಹ ಅವರಿಗೆ ಇಷ್ಟಪಟ್ಟಂತಹ
ಧಾರ್ಮಿಕ ವಿಧಿವಿಧಾನಗಳನ್ನ ಅನುಸರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದು ಎಲ್ರಿಗೂ ಗೊತ್ತಿರಬೇಕು. ನೀವು ಯಾವುದೋ ಒಂದು ಧರ್ಮದ ಆಚರಣೆಗಳನ್ನ ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ದ ಕಾರಣಕ್ಕೆ ನಿಮ್ಮ ಜಾತಿ ಬದಲಾಗ್ಬಿಡೋದಿಲ್ಲ. ಸನ್ಮಾನ್ಯ ಸಿದ್ದಯ್ಯನವರು ಯೋಚನೆ ಮಾಡಬೇಕಾಗಿರೋದು ಅಂತಂದ್ರೆ, ಈ ಮಾದಿಗರ ಕುಟುಂಬ ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸ್ತಾ ಇದೆ ಅಂತ ಮಾತ್ರಕ್ಕೆ ಅವರು ಕ್ರಿಶ್ಚಿಯನ್ರು ಅಂತ ಕರೆಯಲು ಬರೋದಿಲ್ಲ. ಅವರು ಮತಾಂತರವಾದಂತಹ ಬಗ್ಗೆ ಒಂದು ಸರ್ಟಿಫಿಕೇಟ್ ಇರಬೇಕು. ಆ ಸರ್ಟಿಫಿಕೇಟ್ ನೀವ್ ಯಾರು ತಡೆಯಕ್ ಹೋಗ್ತಿರಲ್ಲ, ನೀವು ಮಾದಿಗರಲ್ಲ ಕ್ರಿಶ್ಚಿಯನ್ ಅಂತ ಹೇಳಕ್ ಹೋಗ್ತಿರಲ್ಲ, ನಿಮ್ ಹತ್ರ ಇರಬೇಕು. ನೀವು ಕಲೆಕ್ಟ್ ಮಾಡಿರ್ಬೇಕು. ನೀವು ನೋಡಿ, ಇಂಥ ಮನೆಯವರು ಇಂಥ ವ್ಯಕ್ತಿ ಕ್ರಿಶ್ಚಿಯನ್ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದಾರೆ, ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆದ ಬಗ್ಗೆ ನನ್ನ ಹತ್ರ ದಾಖಲೆ ಇದೆ, ನನ್ನ ಹತ್ರ ಸರ್ಟಿಫಿಕೇಟ್ ಇದೆ, ನೋಡಿ ಇಲ್ಲಿ ಅಂತ ಅವರ ಆಧಾರ್ ಲಿಂಕ್ ಆಗಿರುವಂತಹ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಅವರು ಮಾದಿಗರಲ್ಲ ಅಂತ ಬರ್ಸೋದಕ್ಕೆ ನಿಮಗೆ ಅವಕಾಶ ಇರ್ತದೆ. ಅದಲ್ಲದೆ ನಮ್ಮ ಮನೆಯಲ್ಲಿ ನಾನು ಬುದ್ಧನ ಪೂಜೆ ಮಾಡ್ತಾ ಇದ್ದೀನಿ, ನಾನು ಯೇಸುವನ ಪೂಜೆ ಮಾಡ್ತೀನಿ, ನಾನು ಅಲ್ಲನನ್ನ ಪೂಜೆ ಮಾಡ್ತೀನಿ, ನಾನು ಮತ್ತು ಇನ್ಯಾವುದೋ ಧಾರ್ಮಿಕ ವಿಧಿವಿಧಾನಗಳ ಸೂತ್ರಧಾರರು ಯಾರಿದ್ದಾರೆ, ಮಹನೀಯರು ಯಾರಿದ್ದಾರೆ, ಅವರ ಪೂಜೆ ಮಾಡ್ತಾ ಇದ್ದೀನಿ ಅನ್ನೋ ಮಾತ್ರಕ್ಕೆ ನನ್ನನ್ನು ಆ ಧರ್ಮಕ್ಕೆ ಸೇರ್ಸಕ್ ಬರಲ್ಲ. ಮತ್ತೆ ಇನ್ನೊಂದು ಸಿದ್ದಯ್ಯನವರಿಗೆ ಸ್ಪಷ್ಟವಾಗಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ನಾನು ಯಾವ ದೇವರು ನಂಬಲ್ಲಪ್ಪ, ನನ್ನ ನಾಸ್ತಿಕ ಅಂತ ಇರ್ತಾರೆ. ಹಾಗಾದ್ರೆ ಅವ್ರು ಯಾವ ಧರ್ಮಕ್ಕೂ ಸೇರಿಲ್ಲ ಅಂತ ನೀವು ಸರ್ಟಿಫಿಕೇಟ್ ಮಾಡಿಸ್ಬಿಡ್ತೀರಾ? ಒಂದ್ ಸ್ವಲ್ಪ ಇಲ್ಲೋಣ ಕಿತ್ತಾಡೋಣ, ಅಲ್ಲೇ ಕಿತ್ತಾಡ್ತೀರಿ. ಇಲ್ಲಿ ಈ ಬನ್ನಿ ವೇದಿಕೆ ಮೇಲೆ ಒಂಚೂರು ಇಲ್ಲೇ ಮಾತಾಡೋಣ. ನಾನು ಯಾವ ದೇವರು ನಂಬಲ್ಲ ಅಂತಂದ್ರೆ ಅವ್ರನ್ನ ನಾಸ್ತಿಕರು ಅಂತ ಮಾಡಿ ಇವ್ರಿಗೆ ಯಾವ ಧರ್ಮ ಇಲ್ಲ ಅಂತ ಏನಾದ್ರು ನೀವು ಸರ್ಟಿಫಿಕೇಟ್ ಕೊಡೋ ಸಾಧ್ಯ ಇದೆಯಾ? ದೇವರನ್ನು ನಂಬುವುದು ಬಿಡೋದು, ಆಚರಣೆ ಮಾಡೋದು ಬಿಡೋದು, ಯಾವ ಧರ್ಮವನ್ನು ಅನುಸರಿಸೋದು ಬಿಡೋದು ಆಯಾ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯ, ಆತನ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆತನ ವಾಕ್ ಸ್ವಾತಂತ್ರ್ಯ. ಆದ್ರೆ ಅವನು ಸ್ವಂತ ಇಚ್ಛೆ ಪಟ್ಟು ನಾನು ಕನ್ವರ್ಟ್ ಆಗಿದ್ದೀನಿ, ನನ್ನ ಮತಾಂತರ ಆಗಿದೆ ಅಂತ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ದಾಗ, ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದಾಗ ನೀವು ಅದನ್ನ ಹೋಗಿ ತೋರಿಸಿ ಅದನ್ನ ತಡಿಬಹುದು ಹೊರತು ಬೇರೆ ಯಾವುದೇ ಮಾರ್ಗದಿಂದ ಆತನ ಹೆಸರಿನಿಂದನೋ ಅವನು ಯಾವುದೋ ದೇವರ ಪೂಜೆ ಮಾಡ್ತಾನೆ ಅಂತನೋ ಆ ರೀತಿಯಾಗಿ ತಡೆಯೋದಕ್ಕೆ ಆಗೋದಿಲ್ಲ. ಆಗ ಸಮಾಜದಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ, ಅದರಿಂದ ಗಲಭೆ ಆಗುವಂತಹ ಕಾರಣ ಸಂದರ್ಭಗಳು ಬರ್ತದೆ. ಒಬ್ಬ ರಿಟೈರ್ಡ್ IAS ಅಧಿಕಾರಿ ಇಷ್ಟು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ಳದೆ ಮಾದಿಗರ ಮನೆಗೆ ಕಾವಲಿಲಿ ಸಮೀಕ್ಷೆ ಬಂದಾಗ ಅವ್ರ ಧರ್ಮ ಹುಡುಕಿ, ಅವ್ರ ನಡವಳಿಕೆ ಹುಡುಕಿ, ಅವ್ರು ಯಾವ ದೇವ್ರ ಪೂಜೆ ಮಾಡ್ತಾರೆ ಅಂತ ಹುಡುಕಿ ಅಂತ ಕಳಿಸ್ತಾ ಇದ್ದಾರಲ್ಲ, ಇದು ಜ್ಞಾನವಂತರು ವಿದ್ಯಾವಂತರು ಮಾತಾಡುವಂತ ಮಾತಾಯಿತು. ಇಷ್ಟಕ್ಕೂ ಕ್ರಿಶ್ಚಿಯನ್ ಧರ್ಮವನ್ನ ಅನುಸರಿಸ್ತಾ ಇರುವಂತರು ಮಾದಿಗರು ಮಾತ್ರ. ಚಾಮರಾಜನಗರ, ಕೊಳ್ಳೇಗಾಲ, ಮೈಸೂರು, ಮಂಡ್ಯ ಈ ಕಡೆ ಎಲ್ಲ ಬಂದ್ರೆ ಅಲ್ಲಿ ಚಲವಾದಿ ಅಥವಾ ವಲಯ ಸಮುದಾಯದ ಜನಸಂಖ್ಯೆ ಜಾಸ್ತಿ ಅಂತ ಹೇಳ್ತೀರಿ. ಇಡೀ ಊರಿಗೆ ಊರೇ ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸ್ತಾ ಇರುವಂತಹ ಚಲವಾದಿ ಅಥವಾ ವಲಯ ಸಮುದಾಯದವರು ನಾನು ತೋರಿಸ್ಕೊಡ್ಲ, ಅವರನ್ನ ಆಗಾದ್ರೆ ಮೀಸಲಾತಿ ಪ್ರಮಾಣದಿಂದ ಹೊರಗಡೆ ಇರ್ತೀರ ನೀವು. ಮತ್ತೆ ವಸಂತನಗರದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರಯ್ಯ ಮಾತಾಡುವಾಗ ಅವರು ದಾಖಲೆಗಳೆಲ್ಲ ತಂದಿದ್ದಾರೆ, ಪಾಂಪ್ಲೆಟ್ ನಲ್ಲಿ ಬರೆದು ಕೊಡ್ತಾ ಇದ್ದಾರೆ ನಾಗಮೋಹನ್ ದಾಸ್ ಆಯೋಗಕ್ಕೆ. ವಲಯರನ್ನ ಬೌದ್ಧರು ಅಂತ ಗುರುತಿಸ್ತಾರೆ, ಹಾಗಾಗಿ ಈ ಬೌದ್ಧರು ಅನ್ನುವಂಥ ಸಂಖ್ಯೆಯನ್ನ ನೀವು ವಲಯ ಕ್ಯಾಟಗರಿ ತಗೊಳ್ಳಿ ಅಂತ. ಎಷ್ಟು ಹೀನಾಯವಾಗಿ ಬುದ್ಧನನ್ನ ಭಗವಾನ್ ಬುದ್ಧರನ್ನ ಅವಮಾನಿಸ್ತಾ ಇದ್ದಾರೆ ಅಂತಂದ್ರೆ, ಬುದ್ಧನನ್ನ ಅನುಸರಿಸುವಂತವರು ಎಲ್ಲರೂ ಹೊಳೆಯರು ಮಾತ್ರ ಅಂತಂದ್ರೆ ಬುದ್ಧನನ್ನ ಅನುಸರಿಸ್ತಾ ಇರುವಂತಹ ಮಾದಿಗರಲ್ಲಿ ಹೋಗ್ಬೇಕು. ಬುದ್ಧರನ್ನ ಅನುಸರಿಸುವಂತಹ ಅಥವಾ ಧರ್ಮಕ್ಕೆ ನಾನು ಮರಳಿ ಮನೆಗೆ ಹೋಗಿದ್ದೀನಿ ಎನ್ನುವಂತಹ ಒಕ್ಕಲಿಗರಲ್ಲಿ ಹೋಗ್ಬೇಕು, ಲಿಂಗಾಯತರಲ್ಲಿ ಹೋಗ್ಬೇಕು, ಬುದ್ಧರನ್ನ ಅನುಸರಿಸ್ತಾ ಇರುವಂತಹ ಬ್ರಾಹ್ಮಣರಲ್ಲಿ ಹೋಗ್ಬೇಕು, ಬುದ್ಧರನ್ನ ಅನುಸರಿಸ್ತಾ ಇರುವಂತಹ ಕುರುಬರಲ್ಲಿ ಹೋಗ್ಬೇಕು. ಇಷ್ಟಾದ್ರೂ ಸಣ್ಣ ತಿಳುವಳಿಕೆ ಇಲ್ಲ ಈ ಚಂದ್ರಶೇಖರಯ್ಯನಿಗೆ, ಇಷ್ಟಾದ್ರೂ ಸಣ್ಣ ತಿಳುವಳಿಕೆ ಇಲ್ಲ ಆ ಕಾರ್ಯಕ್ರಮದ ಆಯೋಜಕ ಡಿ ವಿ ಸಾಗರ್ ಅವರಿಗೆ ಅಂತಂದ್ರೆ ಈ ಸಮಾಜವನ್ನು ಎಷ್ಟು ಕಡೆ ಕೊಂಡೊಯ್ತಾ ಇದ್ದೀರಾ ಅಂತ ಇವರೆಲ್ಲರೂ ಒಂದು ಆತಂಕ ಆಗಿದೆ. ಈ ಒಂದು ರಥಯಾತ್ರೆ ಮೂಲಕ ಭಾಸ್ಕರ್ ಪ್ರಸಾದ್ ಮತ್ತು ಅವರ ದೊಡ್ಡ ತಂಡ ಇಡೀ ಗ್ರಾಮಗಳಲ್ಲೂ ಕೂಡ ಜೈ ಮಾದಿಗ ಅನ್ನುವಂತಹ ಒಂದು ಘೋಷಣೆಯನ್ನು ಕೂಗ್ತಾ ಸಣ್ಣ ಸಣ್ಣ ಮಕ್ಕಳ ಕೈಲೂ ಕೂಡ ಜೈ ಮಾದಿಗ ಅಂತ ಹೇಳಿಸ್ತಾ ಇದ್ದಾರೆ ಅಂತ ಆರೋಪ. ನಾನು ಅವ್ರಿಗೆಲ್ಲ ಕೇಳೋದು, ನೀವು ಸಮೀಕ್ಷೆ ಬಂದಾಗ ಏನಂತ ಬರೆಸಬೇಕು? ನೀವು ಛಲವಾದಿ, ಹೊಲೆಯ, ಮಾದಿಗ, ಬೋವಿ, ಲಂಬಾಣಿ, ಕೊರಮ, ಕೊರ್ಚ, ದಕ್ಕರಿಗ, ಮಾಸ್ತಿಗ
ಹೀಗೆ ಜಾತಿಗೆ ಬಳಸಬೇಕು. ನಮ್ಮ ಕಡೆ ಇದೆ, ನಿಮ್ಮ ಕಡೆ ಎಲ್ಲ ಆ ಪ್ರಾಬ್ಲಮ್ ಇಲ್ಲ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಅಂತ ಅನ್ನೋದು ನಮ್ಮ ಕಡೆ ಸಮಸ್ಯೆ. ನಾವೇನಾದ್ರೂ ಸಮೀಕ್ಷೆನಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಬಳಸಿದ್ರೆ ಮಾದಿಗರಿಗೆ ಕೊಡಬೇಕಾದಂತಹ ಒಳ ಮೀಸಲಾತಿಯ ಪ್ರಮಾಣ ನಮಗೆ ಅಪ್ಲೈ ಆಗೋದಿಲ್ಲ. ಯಾಕಂದ್ರೆ ಆದಿ ಕರ್ನಾಟಕ ಅಂದ್ರೆ ಮಾದಿಗರಲ್ಲ, ಆದಿ ಕರ್ನಾಟಕ ಅಂದ್ರೆ ವಲಯರಲ್ಲ, ಇವರಿಬ್ರು ಕೂಡ ಆದಿ ಕರ್ನಾಟಕ ಅಂತ ಬಳಸ್ತಾರೆ ಅನ್ನೋ ಸಮಸ್ಯೆ ಇದೆ. ಅವಾಗ ನಾವೇನ್ ಮಾಡ್ಬೇಕು? ಮಾದಿಗ ಅಂತಾನೆ ಬಳಸಬೇಕು. ನೀವಿಲ್ಲಿ ಮಾದಾರ ಅಂತ ಬಳಸ್ತೀರಲ್ವಾ? ಮಾದಾರ ಬೇರೆ ಅಲ್ಲ, ಮಾದಿಗ ಬೇರೆ ಅಲ್ಲ, ಎರಡು ಬರಬೇಕು. ಮಾದಿಗ ಅಥವಾ ಮಾದಾರ ಅಂತಾನೆ ಬಳಸಬೇಕು. ಹಾಗೆ ಬಳಸಬೇಕು ಅಂತಂದ್ರೆ ಆ ಜಾತಿಯನ್ನ ಅಭಿಮಾನದಿಂದ ಹೇಳಿಕೊಳ್ಳುವಂತಹ ವಾತಾವರಣ ಈ ಸಮಾಜದಲ್ಲಿ ಇರಬೇಕು. ಇವತ್ತು ಈ ಸಮಾಜದಲ್ಲಿ ಏನಾಗಿದೆ, ಹಲವಾರು ಕಾರಣಗಳಿಗಾಗಿ, ಸಾಮಾಜಿಕ ಪರಿಸ್ಥಿತಿಯಿಂದಾಗಿ ನಾನು ಮಾದಿಗ ಅಂತ ಹೇಳಿಕೊಳ್ಳಾರ್ದಂತಹ ಪರಿಸ್ಥಿತಿ ಈ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ನೀವೆಲ್ಲ ಇಲ್ಲಿ ನೇರವಾಗಿ ಮಾತಾಡೋದು ಹೇಳ್ಬೋದಿರಲ್ವಾ? ಏನು ಮುಜುಗರ ಇಲ್ಲ. ಆದ್ರೆ ಸ್ಕೂಲು ಕಾಲೇಜಲ್ಲಿ ಹೋಗುವಂತ ಮಕ್ಕಳೇನಂತ ಹೇಳ್ತಿದ್ರಿ, ನಿಮ್ದು ಯಾವ ಜಾತಿ ಅಂದ್ರೆ SC ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ, ನೀವು ಮಾದಾರ ಅಂತ ಹೇಳಲ್ಲ. ಯಾಕೆ ಅಂತಂದ್ರೆ ಇವತ್ತು ಹಳ್ಳಿಗಳಲ್ಲಿ ಮಾದಿಗ ಮಾದಾರ ಅಂತ ಕರ್ಸ್ಕೊಳ್ಳೋದಕ್ಕೆ ಅವಮಾನ ಪಡುವಂತ ಒಂದು ವಾತಾವರಣ ಇದೆ. ಬೆಂಗಳೂರು ಒಂದರಲ್ಲೇ, ಕೇವಲ ಬೆಂಗಳೂರಿನಲ್ಲಿ 9 ಲಕ್ಷ ಜನ ಮಾದಿಗರು ತಮ್ಮ ಜಾತಿಯನ್ನ ಬಳಸಿಲ್ಲ ಕಳೆದ ಸಾರಿಯ ಸಮೀಕ್ಷೆಯಲ್ಲಿ. ಈಗ ಅವರು ಮಾದಿಗ ಅಂತ ಜಾತಿ ಬಳಸಿಲ್ಲ ಅಂತಂದ್ರೆ ಮುಂದಿನ ಒಳ ಮೀಸಲಾತಿ ನಿಗದಿ ಆದಾಗ ಅವರ ಮಕ್ಕಳು ಕಾಲೇಜ್ ಅಡ್ಮಿಷನ್ ತಗೊಳ್ಳೋದಂಗೆ, ಮೆಡಿಕಲ್ಗೆ ಹೋಗೋದಂಗೆ, ಇಂಜಿನಿಯರಿಂಗ್ ಹೋಗೋದಂಗೆ, ಹೆಣ್ಮಕ್ಳು ಸಾಲ ಸೌಲಭ್ಯ ತಗೊಳ್ಳೋದಂಗೆ, ಅಥವಾ ರೈತರು ಭೂಮಿ ತಗೊಳ್ಳೋದಂಗೆ, ಬೋರ್ವೆಲ್ ತಗೊಳ್ಳೋದಂಗೆ ಮಾದಿಗ ಅಂತ ಹೇಳಿದ್ರೇನೆ ನಿಮಗೆ ಆ ಎಲ್ಲ ಅನುಕೂಲ ಸಿಗಕ್ಕೆ ಸಾಧ್ಯ. ಆದ್ರೆ ಮಾದಿಗ ಅಂತ ಹೇಳ್ಕೊಳ್ಳಾರ್ದಂತಹ ಕೆಟ್ಟ ಪರಿಸ್ಥಿತಿ ಸಮಾಜದಲ್ಲಿದೆ. ಮಾದಿಗ ಅಂತ ಹೇಳ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ನಮಗಿದೆ. ಅವಾಗ ಏನ್ ಮಾಡಬೇಕು? ಮಾದಿಗ ಅನ್ನುವ ಪದದ ಕೀಳರಿಮೆಯನ್ನು ತೆಗಿಬೇಕು. ಆ ಪದವನ್ನು ಬಿಟ್ಟು ಬೇರೆ ಇನ್ನೊಂದು ಪದ ಹುಡುಕೊಳ್ಳೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಮಾದಿಗನ ಅಂತ ಹೇಳ್ಬೇಕು ಅಂತಂದ್ರೆ ಮಾದಿಗ ಅಂತ ಹೇಳ್ಕೊಳ್ಳುವಂತಹ ಮುಕ್ತವಾದಂತಹ, ಸಂತೋಷವಾದಂತಹ, ಧೈರ್ಯವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಹಾಗೆ ಸೃಷ್ಟಿ ಮಾಡಬೇಕು ಅಂತಂದ್ರೆ ಮಾದಿಗ ಅನ್ನೋದು ಕೀಳಲ್ಲ ಕಣಪ್ಪ, ಮಾದಿಗ ಅನ್ನೋದು ಘನತೆಯ ಮಾತು. ಮಾದಿಗ ಅಂತಂದ್ರೆ ನಿನ್ನ ಹೆಮ್ಮೆ, ಮಾದಿಗ ಅಂದ್ರೆ ನಿನ್ನ ಸ್ವಾಭಿಮಾನ. ಮಾತಂಗಿ ನಿನ್ನ ತಾಯಿ, ಅರುಂಧತಿ ನಿನ್ನ ತಾಯಿ. ಏಷ್ಯಾದ ಮೊಟ್ಟ ಮೊದಲ ರಾಜ ಮಧುಗಿರಿಯನ್ನ ಆಳಿದ ಕುರಂಗ ರಾಜ ನಿನ್ನ ವಂಶದವನು, ಹರಳಯ್ಯ ನಿನ್ನ ವಂಶದವನು, ಮಾದಾರ ಚೆನ್ನಯ್ಯ ನಿನ್ನ ವಂಶದವನು, ಮಾತಂಗಮುನಿ ನಿನ್ನ ವಂಶದವನು, ಮಾತಂಗಿ ನಿನ್ನ ವಂಶದವನು. ಇದೆಲ್ಲ ಹೇಳಬೇಕಾಗ್ತದೆ. ಪುರಾಣದಿಂದ ಹಿಡಿದು ಇತಿಹಾಸದವರೆಗೂ ಕೂಡ ಮಾದಿಗರ ಅಸ್ಮಿತೆಗಳನ್ನು ಗುರುತಿಸುವಂತಹ ಎಲ್ಲ ಹೆಗ್ಗುರುತುಗಳನ್ನ ತೋರಿಸ್ಕೊಡ್ಬೇಕಾಗ್ತದೆ. ಕರ್ನಾಟಕದಲ್ಲಿ ದಲಿತ ಚಳವಳಿಯನ್ನು ಕಟ್ಟಿಕೊಂಡ ಪ್ರೊಫೆಸರ್ ಬಿ ಕೃಷ್ಣಪ್ಪ ನಿನ್ನ ಜಾತಿಯವರು ಅಂತ ಹೇಳಬೇಕಾಗ್ತದೆ. ಹೀಗೆ ಹೇಳುವಾಗ ನಾವು ಜೈ ಮಾದಿಗ ಅಂತ ಹೇಳೋದ್ರ ಮೂಲಕ ನಾವು ಏನನ್ನ ಸಾಧಿಸಕ್ ಹೋದ್ವಿ ಅಂತ ಪ್ರಶ್ನೆ ಮಾಡ್ತಾರಲ್ಲ ನಮ್ಮನ್ನ. ಚಿಕ್ಕ ಮಕ್ಕಳನ್ನ ಮುಂದೆ ನಿಲ್ಲಿಸಿಕೊಂಡು ಜೈ ಮಾದಿಗ ಅಂತ ಹೇಳಿಸ್ತಾ ಇದ್ದೀರಲ್ರಿ, ಇದರಿಂದ ಏನ್ರಿ ಸಾಧಿಸ್ತೀರಾ ನೀವು? ಜಾತಿಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ನಮ್ಮನ್ನ. ನಾವು ಅವ್ರು ಹೇಳ್ಬೇಕಾಗಿರೋದು, ನನ್ನ ಸಮುದಾಯದ ರಾಜಕಾರಣಿಗಳಿಂದ ಹಿಡಿದು, ವಿದ್ಯಾವಂತರಿಂದ ಹಿಡಿದು, ನೌಕರರಿಂದ ಹಿಡಿದು ಮಾದಿಗ ಅಂತ ಹೇಳ್ಕೊಳ್ಳಕ್ಕೆ ಹಿಂಜರಿತಾ ಇದ್ದಾರೆ ಕಣಪ್ಪ. ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಹುಬ್ಬಳ್ಳಿಯ ಸಮಾವೇಶದಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಮಾದಿಗ ಅಂತ ಹೇಳಲ್ಲ ಅಂದ್ಬಿಟ್ಟು, ಯಾಕಂದ್ರೆ ಮಾದಿಗ ಅಂದ್ರೆ ಅವಮಾನ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಮಾದಿಗ ಅಂದ್ರೆ ಅವಮಾನ ಅಲ್ಲ, ಜೈ ಮಾದಿಗ, ಜೈ ಜೈ ಮಾದಿಗ ಅಂತಂದ್ರೆ ಮಾದಿಗ ಅಂದ್ರೆ ಆದಿಗ ಅಂದ್ರೆ ಪ್ರಥಮಿಗ. ಈ ನೆಲದ ಜಂಬೂ ದ್ವೀಪದ ಒಡೆಯ ಈ ಮಾದಿಗ ಅಂತ ಹೇಳಿದಾಗ ಮಾತ್ರ ಸಣ್ಣ ಮಕ್ಕಳು ಜೈ ಮಾದಿಗ ಅಂತ ಹೇಳ್ತಾರೆ. ಅವಾಗ ನೀವು ಸಮೀಕ್ಷೆ ಬಳಸ್ಕೊಳ್ಳೋದಕ್ಕೆ ನಿಮ್ಮ ಮನೆಗೆ ಬಂದಾಗ ಅವ್ರು ಕೇಳ್ತಾರೆ ನೀವು ಯಾವ ಜಾತಿ ಅಂತ, ನಾನು ಮಾದಿಗ ಅಂತ ನೇರವಾಗಿ ಹೇಳ್ತೀರ. ಇಲ್ಲ ಅಂದ್ರೆ ತಲೆ ತರಿಸಿ ಕೇಳ್ತೀರ. ಈ ಕುತಂತ್ರ ಮಾಡೋರು ಬಂದು ಮಾದಿಗ ಅಂತ ಹೇಳ್ಕೋಬೇಡಿ, ಅದು ಕೆಟ್ಟ ಹೆಸರು. ನಿಮ್ಮನ್ನ ಆದಿ ಕರ್ನಾಟಕ ಅಂತ ನಾವು ಆದಿ ದ್ರಾವಿಡ ಅಂತ ನಾವು ಆದಿ ಆಂಧ್ರ ಅಂತ ಬರ್ಕೊಂಡು ಹೋಗ್ತೀವಿ, SC ಅಂತ ಬರ್ಕೊಂಡು ಹೋಗ್ತೀವಿ, ಮಾದಿಗ ಅಂತ ಮರೆಯಬೇಡ ಅಂತಾರೆ. ಕುತಂತ್ರ. ಅವಾಗ ನೀವೇನ್ ಮಾಡ್ತೀರಿ? ಎಲ್ಲ ನೀವು ಮನೆಗಳಲ್ಲಿ ಬಂದಾಗೆಲ್ಲ ಏನಂತ ಹೇಳ್ತೀರಿ ಹೇಳಿ? SC ಅಂತ ಹೇಳ್ತೀರಾ? ಇದೆ, ಇದಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾರೆ. ಮಾದಿಗ ಅಂತ ಹೇಳಕ್ ನಾಚಿಕೆನಮ್ಮ? ಮತ್ತೆ ಯಾಕೆ ಹೇಳೋದು ಮಾದಿಗ ಅಂತ? ಅವ್ರು ಬರ್ಕೊಳಕ್ ಬಂದವ್ರು ಕೇಳ್ತಾರೆ, ಮಾದಿಗ ಅಂತ ಬರ್ಸ್ಬೇಡ, ನಾಚಿಕೆ, ಅದು ಸರಿ ಇಲ್ಲ ಹೆಸರು, ಕೆಟ್ಟ ಹೆಸರು, ಅವಮಾನ ಮಾಡ್ತಾರೆ ಮಾದಿಗ ಅಂತ ಕರ್ಸ್ಕೊಂಡ್ರೆ, ನಾನು ಬೇರೆ ಏನೋ ಬರೀತೀನಿ, SC ಅಂತ ಬರೀತೀನಿ ಅಂತ ಹೇಳ್ತಾರೆ. ಒಪ್ಕೊಂಡ್ಬಿಡ್ತೀರಾ? ಒಪ್ಕೊಂತೇನಮ್ಮ? ಏನ್ ಹೇಳ್ತಿರುತ್ತೆ? ಜೋರ ಹೇಳು, ಜೋರ ಮನಸ್ಸಲ್ಲಿ ಜೈ ಮಾದಿಗ. ಜೋರಾಗಿ ಕಿತ್ತೋಗ್ಬಿಡ್ಬೇಕು ಸ್ವಾಮಿ, ನಾನು ಹೇಳ್ಬೇಕು. ಇವರೆಲ್ಲ ಇರಲ್ಲ ಮನೆಯಲ್ಲಿ, ಕೆಲಸ ಕೆಲಸಕ್ಕೆ ಹೋಗಿರ್ತಾರೆ, ಬರ್ಕೊಳಕ್ ಬಂದ ಮನೆಗೆ ಇರ್ತೀವಲ್ವಾ? ಹೇಳ್ರಿ ನೋಡೋಣ, ಜೈ ಮಾದಿಗ. ಹಿಂಗ್ ಹೇಳ್ಬೇಕು ಅವ್ರಿಗೆ, ಬರ್ಕೊಳಕ್ ಬಂದವ್ರಿಗೆ. ಅವಾಗ ಮಾತ್ರ ನಿಮ್ ಜಾತಿನೇ ಎಂಟ್ರಿ ಮಾಡ್ಕೊಳ್ಳೋದು.
ಹಂಗೆ ಎಂಟ್ರಿ ಮಾಡ್ಕೊಂಡ್ರೆ ಈ ನಿಮ್ಮ ಮಕ್ಕಳಿಗೆ ಕಾಲೇಜು ಸ್ಕೂಲ್ಗಳಲ್ಲಿ ಅಡ್ಮಿಷನ್ ಸಿಗೋದು, ಸ್ಕಾಲರ್ಶಿಪ್ ಸಿಗೋದು, ಫೆಲೋಶಿಪ್ ಸಿಗೋದು, PhDಗಳಲ್ಲಿ ಅವ್ರಿಗೆ ಪ್ರೋತ್ಸಾಹಧನ ಸಿಗೋದು, ಎಲ್ಲವೂ ಆಗೋದು. ಮೆಡಿಕಲ್, ಇಂಜಿನಿಯರಿಂಗ್ ಸೀಟ್ಗಳೆಲ್ಲ ಸಿಗುತ್ತೆ. ಈ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ನಾವು ಇಡೀ ನಾಡಿನಾದ್ಯಂತ ಸುಮಾರು 69 ದಿವಸಗಳು ಓಡಾಡ್ತಾ ಇರೋದು. ಈ 69 ದಿವಸಗಳಲ್ಲಿ ನಿಮ್ಮ ಸಮೀಕ್ಷೆನಲ್ಲಿ ಮಾದಿಗ ಅಂತ ಬರೆಸಿ. ಮಾದಿಗ ಅನ್ನೋ ಪರ್ಸೆಂಟ್ ಬೈ ಕಡೆ ಬಾರಮ್ಮ. ಅಯ್ಯ ಒಳಗಡೆ ಹೀಗೆ ಮಾದಿಗ ಅಂತ ಹೇಳೋದ್ರ ಮೂಲಕ ನಾವು ಯಾವ ಜಾತಿಗಳನ್ನು ಕೂಡ ವಿರೋಧ ಮಾಡೋದು, ಜಾತಿವಾದವನ್ನು ಗಟ್ಟಿ ಮಾಡುವಂಥದ್ದು ಕೆಲಸ ಮಾಡ್ತಾ ಇಲ್ಲ. ಜಾತಿಯ ಸ್ವಾಭಿಮಾನವನ್ನ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೆ ಇವತ್ತು ಇಂಥ ಒಂದು ಕಾರ್ಯಕ್ರಮ ಕೂಡ ನೀವು ಇಲ್ಲಿ ಇಟ್ಟಿದ್ದೀರಿ. ಇನ್ನೇನು ಹೇಳಬೇಕಾಗಿದೆ ಎಲ್ಲ ಹೇಳಾಯ್ತು. ಇನ್ನು ಕೊನೆಯದಾಗಿ ನಿಮಗೆ ಕೆಲವು ಮಾಹಿತಿಗಳನ್ನ ಹಂಚ್ಕೊಂಡಿದೆ. ನಿಮ್ಮ ಮನೆಗೆ ಈ ಜಾತಿ ಸಮೀಕ್ಷೆ ಬಂದಾಗ ಒಂದೆರಡು ಎಚ್ಚರಿಕೆಯನ್ನು ನೀವು ವಹಿಸಬೇಕು. ಮನೆ ಕೂತಿರೋದು ಒಂದೆರಡು ಎಚ್ಚರಿಕೆಯನ್ನು ವಹಿಸಬೇಕು. ಅವರು ಮೊದಲನೇದಾಗಿ ಆಗಲೇ ಹೇಳಿದ್ದೀನಿ, ನಿಮ್ಮ ಜಾತಿಯನ್ನು ಕೇಳಿದಾಗ ನೀವು ನೇರವಾಗಿ ನಿಮ್ಮ ಜಾತಿಯ ಕಾಲಂನಲ್ಲಿ ಜಾತಿಯನ್ನೇ ಬಳಸಬೇಕು. ಅದೇ ಮಾದಿಗ ಅಂತ ಬಳಸ್ತೀರೋ ಮಾದಾರ ಅಂತ ಬಳಸ್ತೀರೋ ಅದೆರಡು ಒಂದೇ ನೀವು ಬಳಸಬೇಕು ನಿಮ್ಮ ಜಾತಿಯನ್ನು. ಎರಡನೇದಾಗಿ ಅವರು ನಿಮ್ಮ ಜಾತಿಯನ್ನ ಕಾಲಂನಲ್ಲಿ ಪೆನ್ಸಿಲ್ ಅಲ್ಲಿ ಬರ್ಕೊಂಡ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಆಚೆ ಕಡೆ ಹೋದ್ಮೇಲೆ ಪೆನ್ಸಿಲ್ ಅಲ್ಲಿ ಅಳಿಸಿ ಬೇರೆ ಜಾತಿನ ಪೆನ್ನಲ್ಲಿ ಬರೆದ್ರೆ ನಿಮ್ಗೆ ಲಾಸ್ ಆಗುತ್ತೆ. ನೀವು ಆ ಲೆಕ್ಕದಲ್ಲಿ ಬರಲ್ಲ, ಆಟ ಕೊಟ್ಟು ಲೆಕ್ಕಕ್ಕಿದ್ದಾಗ ಹೋಗ್ತೀರ. ಹೌದಲ್ವಾ? ಹಂಗಾಗಕ್ ಬಿಡಬಾರ್ದು. ಪೆನ್ಸಿಲ್ ಅಲ್ಲಿ ಬರ್ಕೊಳ್ಳಕ್ಕೆ ಯಾವುದೇ ಕಾರಣಕ್ಕೂ ನೀವು ಅವಕಾಶ ಕೊಡಬಾರ್ದು. ಮೂರನೇದಾಗಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ, ಅವ್ರು ಇನ್ನೂ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳಿಲ್ಲ. ಜಾತಿ ಸಮೀಕ್ಷೆಯನ್ನ ಮಾಡೋಕೆ ಬರೋರು ಯಾರು ಕೂಡ SC ಜಾತಿಯವರು, ಅಂದ್ರೆ SC ಬರುವಂತಹ 101 ಜಾತಿಯವರು ಯಾರು ಆಗಿರಬೇಕು. ಅವರು ಮಾದಿಗರೇ ಆಗಿರಲಿ, ಒಲೆಯರೇ ಆಗಿರಲಿ, ಕೊರ್ಮ, ಕೊರ್ಚ, ಬೋವಿ, ಲಂಬಾಣಿ ಯಾರೇ ಆಗಿರಲಿ, SC ಜಾತಿಯಲ್ಲಿ ಬರುವಂತವ್ರು ಯಾರು ಕೂಡ ಸಮೀಕ್ಷೆಗೆ ಬರಬಾರದು ಅಂತ. ಹಾಗೇನಾದ್ರೂ ಸರ್ಕಾರ ಆದೇಶ ಮಾಡಿದ್ರೆ ನೀವು ನೇರವಾಗಿ ಅವ್ರ ಜಾತಿಯನ್ನು ಕೇಳಿ. ನೀವು ಸಮೀಕ್ಷೆ ಮಾಡಿ ನಮ್ಮ ಜಾತಿಯನ್ನು ಕೇಳಕ್ ಬಂದಿದ್ದೀರಲ್ಲ, ನಿಮ್ಮ ಜಾತಿ ಯಾವುದು ಅಂತ ಕೇಳಿ. ಅವರು ಅವ್ರ ಜಾತಿಯನ್ನ ನಿಖರವಾಗಿ ಹೇಳಬೇಕು. ಅವರು SC ಪಟ್ಟಿಯಲ್ಲಿರುವಂತಹ ಯಾವುದೇ ಜಾತಿಯರಾದ್ರೂ ಕೂಡ ಸಮೀಕ್ಷೆಗೆ ಅವಕಾಶ ಮಾಡಿಕೊಟ್ರೆ ಅವ್ರನ್ನ ವಾಪಸ್ ಕಳಿಸಿ ನಿಮ್ಮ ತಹಸೀಲ್ದಾರ್ಗೆ ಕಂಪ್ಲೇಂಟ್ ಮಾಡಿ. ಸರ್ಕಾರ ಏನ್ ಆದೇಶ ಮಾಡುತ್ತೆ ನಾವು ವೇಟ್ ಮಾಡ್ತಾ ಇದೀವಿ, ಕೇಳ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಈಗ ಒಬ್ಬ ಮಾದಿಗನೇ ಬಂದಿರ್ತಾನೆ, ಒಬ್ಬ ಹೊಲೆಯವ್ರ ಮನೆಗೆ ಹೋಗಿ ಹೊಲೆಯ ಅಂತ ಪೆನ್ಸಿಲ್ ಅಲ್ಲಿ ಬರ್ಕೊಂಡ್ಬಂದು ಆಮೇಲೆ ಮಾದಿಗ ಅಂತ ಬಂದ್ರೆ ಅದು ಕೂಡ ಅನ್ಯಾಯವೇ, ನಾವು ಒಪ್ಪೋದಿಲ್ಲ. ಒಬ್ಬ ಹೊಲೆಯ ಮಾದಿಗರ ಮನೆಗೆ ಬಂದು ಮಾದಿಗ ಅಂತ ಪೆನ್ಸಿಲ್ ಅಲ್ಲಿ ಬರ್ಕೊಂಡು ಆಮೇಲೆ ಅಳಿಸಿ ಹೊಲೆಯ ಅಂತ ಬಂದ್ರೆ ಇದು ಕೂಡ ಅನ್ಯಾಯ, ಇದನ್ನು ಒಪ್ಪೋದಿಲ್ಲ. ಸಾಮಾಜಿಕ ನ್ಯಾಯ ಅಂದ್ರೆ ಎಲ್ಲರೂ ಸರಿಗಿರ್ಬೇಕು. ಆ ಕಾರಣಕ್ಕೆ ಅದನ್ನೊಂದು ಗಮನಿಸಬೇಕು. ನೇರವಾಗಿ ಜಾತಿ ಬಳಸಬೇಕು, ಪೆನ್ಸಿಲ್ ಅಲ್ಲಿ ಬರೆಯೋದಕ್ಕೆ ಅವಕಾಶ ಕೊಡಬಾರದು. ಹಿಂಗಾದ್ರೆ ಏನಾಗುತ್ತೆ ಅಂತಂದ್ರೆ ಸರ್ಕಾರ ಬಡ್ಜೆಟ್ ಅಲೋಕೇಶನ್ ಮಾಡ್ತದಲ್ಲ, ಅದರಲ್ಲಿ ಪರಿಶಿಷ್ಟ ಜಾತಿ ನಮಗೆ ನಮ್ಮ ಅಭಿವೃದ್ಧಿಗೆ ಅಂತ ಒಂದಷ್ಟು ಸಾವಿರಾರು ಕೋಟಿ ಎತ್ತಿರ್ತದಲ್ಲ, ಆ ಮೂಲಕ 6% 8% ನಮಗೆ ನಿಗದಿ ಆಯ್ತು ಅಂತಂದ್ರೆ ನೀವುಗಳೆಲ್ಲ 10,000 ರೂಪಾಯಿಗೆ 20,000 ರೂಪಾಯಿಗೆ 1 ಲಕ್ಷ ರೂಪಾಯಿಗೆ ಲೋನ್ಗಳಿಗೆ ಬ್ಯಾಂಕ್ಗಳಿಗೆ ಅಳಿತಿರಲ್ಲ, ಅದು ತಪ್ಪುತ್ತೆ. ಎಷ್ಟು ಹಣ ಬರುತ್ತೆ ಸರ್ಕಾರದಿಂದ ಅಂತಂದ್ರೆ ನೀವೇನಾದ್ರೂ ಕೂಡ ಒಂದು ಒಳ್ಳೆ ಉದ್ದಿಮೆ ಮಾಡ್ತೀವಿ, ಒಂದಷ್ಟು ಹಸು ಸಾಕ್ತೀನಿ, ಒಂದು ಫಾರ್ಮಿಂಗ್ ಮಾಡ್ತೀನಿ, ಕೋಳಿ ಸಾಕ್ತೀನಿ, ಅಥವಾ ಬೇರೆ ಯಾವುದೋ ಒಂದು ಇಂಡಸ್ಟ್ರಿ ಓಪನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಲಕ್ಷಗಟ್ಟಲೆ ಸಾಲವನ್ನು ಕೊಡುವಷ್ಟು ಹಣ ನಮ್ಮ ಜಾತಿಯ ಹೆಸರಿನಲ್ಲಿ ಸರ್ಕಾರದಲ್ಲಿ ನಿಗದಿ ಆಗಿದೆ. ಹಂಗಾಗಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಜಾತಿಯನ್ನ ಬಳಸಬೇಕು. ಬಳಸ್ತೀರಾ? ಒಂದ್ಸಲಿ ಜೋರಾಗಿ ಹೇಳಿ, ಜೈ ಮಾದಿಗ. ಏನಿಲ್ಲ ನಾನು ಅವಾಗ ಹೇಳ್ತಿದ್ದಾರೆ, ಇದು ಏನೋ ಹಾಲೇರಿಯವರಿಗೆ ವಯಸ್ಸೇ ಆಗೋದಿಲ್ಲ, ಎಲ್ಲ ಹುಡುಗರಿದ್ದಾರೆ, ಎಲ್ಲ ರಿಟೈರ್ಡ್ ಆಗಿದ್ದಾರೆ. 60 ವರ್ಷ ಆಗ್ತದೆ, 25 ವರ್ಷದ ಹುಡುಗರನ್ನ ಕಾಣ್ತಾರೆ. ಅವ್ರ ವಯಸ್ಸಾಗಲ್ಲ, ನಿಮ್ಗೆ ಧ್ವನಿ ಇಲ್ಲ. ನಿಮ್ಗೆ ಧ್ವನಿ ಅದನ್ನು ತೋರಿಸ್ತಾರೆ. ಒಂದ್ಸಲ ಜೋರಾಗಿ ಹೇಳಿ ನೋಡೋಣ ಎಷ್ಟಾಗ್ತದೆ. ಕೊನೆಯವ್ರು ಹೇಳ್ಬೇಕು, ನೀವೇನು ಸುಮ್ಮನೆ ಅಂತ ನೀವು ಹೇಳಿ, ಜೈ ಮಾದಿಗ. ಚೂರು ಬಂತು ಆ ತಾತನಿಗಿರೋ ಶಕ್ತಿ ಬರುವ ನಿಮ್ಗೆ. ಬೆಳಿಗ್ಗೆ ಏನ್ ತಿಂದ್ರ ಮೇಲ್ಲ ಉಪ್ಪಿಟ್ಟಿನ ಶಕ್ತಿ ಬರ್ಬೇಕಲ್ವಾ? ಇನ್ನೊಂದ್ಸಲಿ ಜೊತೆಗೆ ಜೈ ಮಾದಿಗ. ಓ ಮಾದಿಗ ಹೇಳ್ಬೇಕಲ್ಲ ಜೊತೆಗೆ. ನಾನು ಹೇಳ್ತೀನಿ, ರಿಪೀಟ್ ಮಾಡಿ. ಓ ಮಾದಿಗ ನೀನೇ ಆದ
ನೀನೇ ಮೊದಲಿಗ. ಜೈ ಭೀಮ್. ಅದನ್ನು ಜೊತೆ ಹೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ ಹೇಳೋದು ಎದೆ ಒಳಗಡೆ ಇರುವಂತಹ ಶಕ್ತಿ ಅದು. ಜೈ ಭೀಮ್.